ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ತಲ್ಲಣಿಸದಿರು ಕಂಡ್ಯ ತಾಳುಮನವೇ, ಈ ಕೀರ್ತನೆಗಳನ್ನ ಬರೆದಂಥವರು ಕನಕದಾಸರು. ಇದರ ಆಕರ ಗ್ರಂಥ ದಾಸ ಸಾಹಿತ್ಯ ಸಂಪುಟ. ತಲ್ಲಣಿಸದಿರು ಅಂದ್ರೆ ಸಂಕಟ ಪಡದಿರು, ಹೆದರಿಕೆ ಬೇಡ, ತಳಮಳಗೊಳ್ಳದಿರು, ಅಂದ್ರೆ ಎಲ್ಲದಕ್ಕೂ ದೇವರಿದ್ದಾನೆ ಅಂತಂದೇಳಿ ಕೆಲವೊಂದು ಉದಾಹರಣೆಗಳ ಮೂಲಕ ಹೇಳ್ತಿದ್ದಾರೆ ಕನಕದಾಸರು. ಕನಕದಾಸರು ಹೇಳ್ತಾ ಇದ್ದಾರೆ, ತಲ್ಲಣಿಸದಿರು ಕಂಡ್ಯ ತಾಳುಮನವೇ. ಈ ಪದ್ಯದಲ್ಲಿ ದೇವರ ಅಸ್ತಿತ್ವ ಹಾಗೂ ದೇವರ ಇರುವಿಕೆಯ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ. ಅವರು ಈ ಕೀರ್ತನೆ ಮೂಲಕ ಲೋಕದಲ್ಲಿರುವ ಸಮಸ್ಯೆಗಳಿಗೆ ಯಾರು ಹೆದರೋದು ಬೇಡ, ತಲ್ಲಣ ಪಡೋದು ಬೇಡ, ಎಲ್ಲ ಸಕಲ ಜೀವಿಗಳನ್ನ ಸೃಷ್ಟಿಸಿರುವ ಆ ದೇವರು, ಆ ದೈವಶಕ್ತಿ ಆ ತಾಯಿಯ ರೂಪದಲ್ಲಿ ರಕ್ಷಿಸ್ತಾನೆ ಅಂತಂದೇಳಿ ಕೆಲವೊಂದು ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದಾರೆ ನೋಡಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಯಾರು ಹೆದರೋದು ಬೇಡ, ಎಲ್ಲರನ್ನು ಆ ದೇವರು ಕಾಪಾಡ್ತಾನೆ ಅಂತಂದೇಳಿ ಉದಾಹರಣೆಗಳ ಮೂಲಕ ಮುಂದೆ ತಿಳಿಸ್ತಿದ್ದಾರೆ ನೋಡಿ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಂದ್ರೆ ಬೆಟ್ಟದ ತುದಿಯಲ್ಲಿ, ಬೆಟ್ಟದ ಮೇಲೆ ಹುಟ್ಟಿ ಬೆಳೆಯುವ ಮರಗಿಡಗಳಿಗೆ ಕಟ್ಟೆಯನ್ನು ಕಟ್ಟಿ ನೀರನ್ನ ಹಾಕಿ ಯಾರು ಬೆಳೆಸೋದಿಲ್ಲ. ಅದನ್ನ ಹುಟ್ಟಿಸಿದ ಸ್ವಾಮಿ ಅಂದ್ರೆ ದೇವರು ಅದಕ್ಕೆ ಹೊಣೆಗಾರನಾಗಿರ್ತಾನೆ, ಜವಾಬ್ದಾರನಾಗಿರ್ತಾನೆ. ಹಂಗಾಗಿ ಅವನು ಗಟ್ಟಿಯಾಗಿ ಸಲಹ್ತಾನೆ, ಕಾಪಾಡ್ತಾನೆ, ಅದಕ್ಕೆ ಯಾವುದೇ ಸಂಶಯ ಬೇಡ ಅಂತಂದೇಳಿ ಈ ಮೊದಲನೆಯ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಇನ್ನು ಎರಡನೇ ಕೀರ್ತನ ಏನ್ ಹೇಳ್ತಿದೆ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ಈ ತರ ಅಂದ್ರೆ ಕಾಡಿನಲ್ಲಿ ಆಡುವ ಮೃಗ ಪಕ್ಷಿಗಳು, ಮೃಗ ಅಂದ್ರೆ ಪ್ರಾಣಿಗಳು, ಕಾಡಿನಲ್ಲಿ ಆಟ ಆಡ್ಕೊಂಡಿರುವಂತ ಪ್ರಾಣಿ ಪಕ್ಷಿಗಳಿಗೆ ಅವುಗಳಿಗೆ ಬೇಕಾದ ಆಹಾರವನ್ನು ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೆ ಅಲ್ಲಲ್ಲಿಗೆ ನೀಡಿ ಅವುಗಳನ್ನ ಹೆತ್ತ ತಾಯಿಯ ರೀತಿಯಲ್ಲಿ, ಹೆತ್ತ ತಾಯಿ ತನ್ನ ಮಗುವನ್ನು ಎಷ್ಟು ಕಾಳಜಿನ ತೋರ್ತಾ ಸಾಕ್ತಾಳಲ್ಲ, ಆ ರೀತಿ ಕೈ ಬಿಡದೆ ಹೊಣೆಗಾರನಾಗಿ ಜವಾಬ್ದಾರನಾಗಿ ರಕ್ಷಣೆಯನ್ನ ಮಾಡ್ತಾನೆ, ಯಾವುದೇ ಸಂಶಯ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನು ಮೂರನೇ ಪದ್ಯದಲ್ಲಿ, ನವಿಲಿಗೆ ಚಿತ್ರ ಬರೆದವರು ಯಾರು, ಪವಳದ ಲತೆಗೆ ಕೆಂಪಿಟ್ಟವರು ಯಾರು, ಸವಿ ಮಾತಿನ ಅರಗಿಳಿಗೆ ಹಸುರು ಬರೆದವರು ಯಾರು, ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಈ ರೀತಿ ಕೆಲವೊಂದು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ನೋಡಿ. ನವಿಲಿಗೆ ಚಿತ್ರ ಬರೆದವರು ಯಾರು? ಆ ದೇವರು. ಅದೇ ತರ ಪವಳದ ಹೂವಿಗೆ ಅಂದ್ರೆ ಹವಳದ, ನವರತ್ನಗಳಲ್ಲಿ ಒಂದಾದ ಹವಳ ಏನಿದೆಯಲ್ಲ ಅಂತ ಹವಳದ ಹೂವಿಗೆ ಕೆಂಪು ಬಣ್ಣವನ್ನು ಕೊಟ್ಟವರು ಯಾರು ಕೊಡ್ತಾರೆ? ಆ ದೇವರೇ. ಅದೇ ರೀತಿ ಸವಿ ಮಾತನ್ನು ಆಡುವ ಅರಗಿಳಿಗೆ, ಕೆಲವೊಂದು ವೈರಲ್ ವಿಡಿಯೋಸ್ ಅಲ್ಲಿ ಕೆಲವೊಂದು ಕಡೆ ನೋಡಿರ್ತೀವಿ, ಅರಗಿಳಿ ಗಿಳಿಗಳು ಸವಿ ಮಾತು ಅಂದ್ರೆ ಮಾತಿನ ರೀತಿ ಶಬ್ದವನ್ನೆಲ್ಲ ಮಾಡ್ತಿರ್ತವೆ, ಅಷ್ಟು ಪ್ರಾಕ್ಟೀಸ್ ಕೊಟ್ಟು ಕಲಿಸಿರ್ತಾರೆ. ಅಂತ ಗಿಳಿಗಳಿಗೆ ಹಸಿರು ಬಣ್ಣವನ್ನು ಬರೆದವರು ಯಾರಿಂದ ಸಾಧ್ಯ? ದೇವರಿಂದಾನೇ ಎಲ್ಲ ಸಾಧ್ಯ. ಹಂಗಾಗಿ ಈ ರೀತಿ ಎಲ್ಲಾನು ದೇವರು ನೋಡ್ಕೊಳ್ತಾನೆ ಜವಾಬ್ದಾರಿಯಿಂದ, ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತಂದೇಳಿ ಹೇಳಿದ್ರು. ಇನ್ನು ಕೊನೆಯದಾಗಿ ನಾಲ್ಕನೇ ಪದ್ಯದಲ್ಲಿ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ತಂದೀವರಾರು, ಬಲ್ಲಿದನು ಕಾಗಿನೆಲೆಯ ಆದಿಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕೊನೆಯದಾಗಿ ಹೇಳ್ತಾರೆ ನೋಡಿ, ಕಲ್ಲಿನಲ್ಲಿ, ಆ ಕಲ್ಲುಗಳ ಮಧ್ಯೆ ಎಲ್ಲ ಇರ್ತವೆ. ನೀವು ಏನಾದರೂ ರೈತರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಥವಾ ಏನಾದ್ರು ಕೆಲಸ ಕಾಮಗಾರಿ ಮಾಡ್ತಿರ್ಬೇಕಾದ್ರೆ ಮರಳನ್ನ ತೆಗಿತಾ ಇರ್ಬೇಕಾದ್ರೆ ಮರಳುಗಳ ಮಧ್ಯೆ ಆಳದಲ್ಲಿ ಇರ್ತವೆ ಕಪ್ಪೆಗಳು, ಕೆಲವೊಂದ್ಸರಿ ಕಲ್ಲುಗಳ ಮಧ್ಯೆ ಎಲ್ಲ ಇರ್ತವೆ. ಹಂಗೆ ಅಂತ ಕಲ್ಲಿನಲ್ಲಿ ಹುಟ್ಟಿ ಕೂಗುವಂತ ಕಪ್ಪೆಗೆ ಅಲ್ಲಿಗೆ ಅದು ಹೆಜ್ಜೆ ಅದಕ್ಕೆ ಬೇಕಾಗಿರೋ ಜಾಗಕ್ಕೆ ಆಹಾರ ತಂದಿಟ್ಟವರು ಯಾರು? ಬೇರೆ ಯಾರು ಇಡ್ತಾರೆ? ಆ ದೇವರು ಅಂತಂದೇಳಿ
ಈ ರೀತಿ ಈ ಮೂಲಕ ಹೇಳ್ತಿದ್ದಾರೆ. ಆ ದೇವರು ಅಂದ್ರೆ ಇಲ್ಲಿ ಅವರ ಪ್ರಕಾರ, ಆ ವಚನಕಾರರ ಪ್ರಕಾರ, ದಾಸರ ಪ್ರಕಾರ ಅವರು ನಂಬಿರುವ ದೇವರು. ದಾಸರೆಲ್ಲ ಯಾರನ್ನ ನಂಬಿದ್ದಾರೆ? ವಿಷ್ಣುವಿನ ನಂಬಿದ್ದಾರೆ, ಅಂದ್ರೆ ವಿಷ್ಣುವಿನ ಆರಾಧಕರು ಇವರು. ಇನ್ನು ವಚನಕಾರರೆಲ್ಲ ಶಿವನ ಆರಾಧಕರು, ಹಂಗಾಗಿ ವಚನಕಾರರನ್ನ ಶಿವಶರಣರು ಅಂತೀವಿ. ಇಲ್ಲಿ ಇವ್ರನ್ನ ವಿಷ್ಣುವಿನ ಆರಾಧಕರನ್ನ ದಾಸರು ಅಂತ ಕರಿತೀವಿ. ಇವರು ಆ ವಿಷ್ಣುವನ್ನ ತಮ್ಮದೇ ಆದ ಹೆಸರಲ್ಲಿ ಕಾಣ್ತಾರೆ ಅವ್ರ ದೇವರನ್ನ. ವಚನಕಾರರು ಕೂಡ ಅಷ್ಟೇ, ಅವ್ರ ಅಂಕಿತನಾಮದಲ್ಲಿ ಶಿವನನ್ನ ಕಾಣ್ತಾರೆ. ಇವರ ಅಂಕಿತನಾಮದಲ್ಲಿ ಶಿವನನ್ನ ಕಾಣ್ತಾರೆ. ಏನು ಅಂಕಿತನಾಮ? ಕಾಗಿನೆಲೆ ಆದಿಕೇಶವ ರಾಯ. ಆ ಥರ ಅವರು ನಂಬಿರೋ ಆ ದೇವರಲ್ಲಿ ಹೇಳ್ತಾರೆ. ಕಾಗಿನೆಲೆ ಆದಿಕೇಶವನ ಕಾಪಾಡ್ತಾನೆ ಅಂತ, ಅಂದ್ರೆ ದೇವರು ಕಾಪಾಡ್ತಾನೆ. ಅವನೇ ಈ ಭೂಮಿ ಮೇಲಿನ ಮರ ಗಿಡ, ಅದೇ ರೀತಿ ಕ್ರಿಮಿ ಕೀಟ, ಪ್ರಾಣಿ ಪಕ್ಷಿ, ಮನುಷ್ಯ ಎಲ್ಲರನ್ನ ಸೃಷ್ಟಿಸೋದು ಆ ದೇವರೇ. ಅದಾದ್ಮೇಲೆ ಕಾಪಾಡೋದು ಕೂಡ ದೇವರೇ. ಹಂಗಾಗಿ ದೇವರಿದ್ದಾನೆ, ಅದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ನಿಮಗೆ ಅಂತಂದೇಳಿ ದೃಢ ನಂಬಿಕೆಯಿಂದ ಇರಿ. ಅದೇ ರೀತಿ ದೃಢವಾದ ರೀತಿಯಲ್ಲಿ ಭಕ್ತಿಯನ್ನ ತೋರಿ. ಆ ಭಕ್ತಿಯನ್ನ ತೋರ್ಬೇಕಾದ್ರೂ ಕೂಡ, ಭಕ್ತಿಯಿಂದ ಪೂಜೆ ಮಾಡ್ಬೇಕಾದ್ರೂ ಕೂಡ ಯಾವುದೇ ಡೌಟ್ ಬೇಡ. ಸುಮ್ಮನೆ ಆಡಂಬರಕ್ಕೋಸ್ಕರ ಪೂಜೆ ಮಾಡೋಂಥದ್ದೆಲ್ಲ ಬೇಡ. ಈ ತರ ಲೋಕದ ಜಂಜಾಟಗಳಿಗೆ ಮನುಷ್ಯ ತಲ್ಲಣಿಸಂಥದ್ದೇನು ಬೇಡ. ಎಲ್ಲ ಜೀವಿಗಳನ್ನ ದೈವಶಕ್ತಿ ತಾಯಿ ರೂಪದಲ್ಲಿ ರಕ್ಷಣೆ ಮಾಡುತ್ತೆ ಅಂತಂದೇಳಿ ಇಷ್ಟೊಂದು ಉದಾಹರಣೆಗಳ ಮೂಲಕ ತಿಳಿಸಿದ್ರು. ಇನ್ನು ಹೆಚ್ಚಿನದಾಗಿ ಕೀರ್ತನಕಾರರ ಅಂದರೆ ಕನಕದಾಸರ ಪರಿಚಯ ಕೂಡ ಇದೆ. ಕನಕದಾಸ ಅಂತ ಹೆಸರೆಲ್ಲ ಹೆಂಗೆ ಬಂತು ಅವ್ರಿಗೆ, ಈ ವಿಚಾರಗಳು ಕೂಡ ಆಲ್ರೆಡಿ ಕೇಳಿರ್ತೀರಿ. ಇನ್ನೂ ಹೆಚ್ಚಿನದಾಗಿ ಬೇಕಾದರೆ ಅಲ್ಲಿ ನೋಡಿ ಅವ್ರಿಗೆ ಹೆಂಗೆ ಆ ಥರ ಕನಕದಾಸ ಅಂತ ಹೆಸರು ಬಂತು ಅಂತ ಅವಶ್ಯಕತೆ ಇದ್ದರೆ. ಇನ್ನು ಸಂದರ್ಭ, ಇದು ಎಕ್ಸಾಮ್ಗೆ ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಇನ್ನು ಒಂದು ವಾಕ್ಯ ಆನ್ಸರ್ ಮಾಡ್ಬೋದು ನೋಡಿ. ವೃಕ್ಷವು ಎಲ್ಲಿ ಹುಟ್ಟಿತ್ತು? ಬೆಟ್ಟದ ತುದಿಯಲ್ಲಿ. ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು? ಕಾಡಿನಲ್ಲಿ. ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಪನು? ಅಂದ್ರೆ ಜನನಿಯ ತಾಯಿಯ ರೀತಿಯಲ್ಲಿ. ಇನ್ನು 4ನೇ ಪ್ರಶ್ನೆ, ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಹಸಿರು ಬಣ್ಣವನ್ನು. 5ನೇ ಪ್ರಶ್ನೆ, ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ? ಕಲ್ಲಿನಲ್ಲಿ. ಇವೆಲ್ಲ ಒಂದು ವಾಕ್ಯದಲ್ಲಿ ಬರಲ್ಲ ಎಕ್ಸಾಮ್ ಟೆಸ್ಟ್ಗಳಲ್ಲಿ. MCQ ಬಿಟ್ಟ ಸ್ಥಳ ಅಲ್ಲಿ ಬರ್ತವೆ. ನಾವು ಹೊಂದಿಸಿ ಬರೆಯೋದಕ್ಕೆ ಅಂಕಿತನಾಮ, ಇದೆಲ್ಲ ಚೆನ್ನಾಗಿ ನೆನಪಿರ್ಬೇಕಾಗತ್ತೆ. ಯಾವನ ಅಂಕಿತನಾಮ? ಕಾಗಿನೆಲೆಯ ಆದಿಕೇಶವ. 2-3 ವಾಕ್ಯಗಳು ಈ ಥರ ಪ್ರಶ್ನೆ ಕೇಳ್ತಿರ್ತಾರೆ. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಅಂತಂದೇಳಿ. ಇದೇ ರೀತಿ ಕನ್ನಡ ವಿಚಾರಗಳನ್ನು ಬೆಂಬಲಿಸ್ತಾ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ಇನ್ನೂ ನೀವು ನನ್ನ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ನನ್ನ ವಿಚಾರಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.